ಮಗಳು ಕಪ್ ಕೇಕ್ ಬೇಕು ಅಂತ ತುಂಬ ಅಳ್ತಿದ್ಲು. ಸೊ ಕಪ್ ಕೇಕ್ ತರಕ್ಕೆ ಹೊರಗಡೆ ಬಹಳ ಮಳೆ ಬರ್ತಿತ್ತು. ಆಗ ಕಾರಣ ಮನೇಲೆ ಏನಾರ ಮಾಡೋಣ ಅಂದ್ಕೊಂಡ್ಬಿಟ್ಟು ಸೊ ಈ ರೀತಿ ಕಪ್ ಸ್ವೀಟ್ ಮಾಡೋಣ ಅಂದ್ಕೊಂಡೆ. ನೋಡ್ರಿ ಯಾವ ರೀತಿ ಬಂದಿದೆ ಟೆಕ್ಸ್ಚರು, ತುಂಬ ಸೂಪರ್ ಆಗಿತ್ತು. ಟೇಸ್ಟು ಕೂಡ ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅದನ್ನು ಫಸ್ಟು ಹೇಗೆ ಮಾಡಬೇಕು ಅಂದರೆ ಒಂದು ಮಿಕ್ಸಿ ಜಾರಿಗೆ ಯಾವ ಥರ ಬಿಸ್ಕೆಟ್ ತೊಗೊಳ್ರಿ. ನಾನು ಮನೇಲಿ ಚಾಕೋ ಬಿಸ್ಕೆಟ್ ಇತ್ತು. ಸೊ ಆ ಚಾಕೋ ಬಿಸ್ಕೆಟ್ನ ತೊಗೊಂಡಿದ್ದೀನಿ. ನೋಡ್ರಿ ಈ ರೀತಿ ಚಾಕೋ ಬಿಸ್ಕೆಟ್ ಇದೆ. ಚಾಕೋ ಬಿಸ್ಕೆಟಿಗೆ ನೆಕ್ಸ್ಟು 1 ಕಪ್ ಅಳತೆಯಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ರಿ. ನೋಡ್ರಿ 1 ಕಪ್ ಅಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. ಸೊ ಅದಾದಮೇಲೆ ಮಿಕ್ಸಿ ಜಾರಲ್ಲಿ ಅದನ್ನು ಸ್ಟರ್ ಅನ್ನಿಸ್ಕೊಂಡೆ. ಒಂದು ಸತಿ ಅದು ಮಿಕ್ಸ್ ಆದಮೇಲೆ ಸೊ ಈ ರೀತಿ ಚಾಕೋ ಪೌಡ್ರ್ ಮತ್ತು ಸಕ್ಕರೆದ ಮಿಶ್ರಣ ರೆಡಿ ಆಯಿತು. ಅದಾದಮೇಲೆ ಒಂದು ಬಾಣಲಿಗೆ 1 ಕಪ್ 2 ಸ್ಪೂನಷ್ಟು ತುಪ್ಪನ ಹಾಕ್ಕೊಡ್ತಾ ಇದ್ದೀನಿ. ಸೊ ಅದಾದಮೇಲೆ ಅದು ಕರಗಿದ ಮೇಲೆ ನೆಕ್ಸ್ಟು ಈ ರೀತಿ ಅಂಗನವಾಡಿ ಮಿಲ್ಕ್ ಪೌಡ್ರು ಮತ್ತು ಆ ಪೌಡ್ರು ರೆಡಿ ಆಗಿದೆಲ್ಲ, ಆ ಚಾಕ್ಲೇಟ್ ಪೌಡ್ರು ಅದು ರೆಡಿ ಆಗಿದೆ. ಸೊ ತುಪ್ಪ ಕರಗಿದೆ. ಸೊ ತುಪ್ಪ ಕರಗಾದ್ಮೇಲೆ ನೆಕ್ಸ್ಟು ನಾನು ಈ ಹಾಲಿನ ಪೌಡ್ರನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಹಾಲಿನ ಪೌಡ್ರ್ ಹಾಕ್ಕೊಂಡು ಆದಮೇಲೆ ನೋಡ್ರಿ ಅದನ್ನು ಚೆನ್ನಾಗಿ ಈ ರೀತಿ ಸ್ಟರ್ ಮಾಡ್ಕೊಂಡಾದ್ಮೇಲೆ ಸೊ ಮಿಲ್ಕ್ ಪೌಡ್ರನ್ನ ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಮಿಲ್ಕ್ ಪೌಡ್ರ್ ಆದಮೇಲೆ ನಾವು ಈ ಥರ ಚಾಕೋ ಪೌಡ್ರ್ ರೆಡಿ ಮಾಡ್ಕೊಂಡಿದ್ನಲ್ಲ, ಸೊ ಆ ಚಾಕೋ ಪೌಡ್ರನ್ನು ಹಾಕ್ಕೊಂಡು ಅದಕ್ಕೆ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಎರಡನ್ನೂ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ ಈ ರೀತಿ ಅದನ್ನು ತುಪ್ಪ, ಮಿಲ್ಕ್ ಪೌಡ್ರು ಮತ್ತು ಚಾಕೋ ಪೌಡ್ರು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಮಿಕ್ಸ್ ಆದಮೇಲೆ ನಾನು ನೆಕ್ಸ್ಟ್ 1 ಕಪ್ ಯಾವ ಕಪ್ ಅಳತೆ ಅಷ್ಟು ಸಕ್ಕರೆ ತೊಗೊಂಡಿದ್ದೀನೋ ಆ ಕಪ್ ಅಳತೆ ಅಷ್ಟೇ ಹಾಲು ತೊಗೊತಾ ಇದ್ದೀನಿ. ಸೊ ಹಾಲು ತೊಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ನೋಡ್ರಿ ಈ ರೀತಿ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊತ ಆ್ಯಡ್ ಮಾಡ್ಕೊತಾ ಬರಬೇಕು. ಅಷ್ಟನ್ನು ಒಂದೇ ಸತಿಗೆ ಹಾಕಿಬಿಡ್ಬೇಡ್ರಿ, ಹಾಕಿದರೆ ಗಂಟು ಥರ ಆಗುತ್ತೆ, ಚೆನ್ನಾಗಾಗಲ್ಲ ಸ್ವೀಟು. ಸೊ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೊ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಬರ್ರಿ. ನೋಡಿರಿ ಈ ರೀತಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಾಡೋ ಪ್ರೊಸೀಜರ್ ತುಂಬಾ ಈಸಿಯಾಗಿದೆ, ತುಂಬ ಸಿಂಪಲ್ ಆಗೋ ಇದೆ. ಆಮೇಲೆ ತಿನ್ನೋ ಕೂಡ ಅದು ಟೇಸ್ಟಿಯಾಗಿ ತುಂಬ ಸೂಪರಾಗಿ ತುಂಬ ಚೆನ್ನಾಗಿದೆ. ಸಣ್ಣ ಮಕ್ಕಳಿಗಂತೂ ಭಾಳನೇ ಇಷ್ಟ ಆಗುತ್ತೆ. ನಾನು ಮಾಡೋ ಎಲ್ಲ ಅಡುಗೆಗಳು ಸಣ್ಣ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ. ನೋಡಿರಿ ಬೇಕಾದ್ರೆ ನಾನು ಹಾಕಿರೋ ಎಲ್ಲ ವೀಡಿಯೋಸ್ಗಳನ್ನ ನೀವು ನೋಡಬಹುದು. ಸೊ ನೆಕ್ಸ್ಟು ಈ ಥರದನ್ನು ಚೆನ್ನಾಗಿ ಗಂಟಿಲ್ದಂಗೆ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ರಿ. ನೋಡ್ರಿ ಯಾವ ರೀತಿ ಬಂದಿದೆ ನೀವೇ ನೋಡ್ತಾ ಇದ್ದೀರಾ. ಈ ರೀತಿ ಚೆನ್ನಾಗಿ ಸ್ಟರ್ ಮಾಡ್ಕೊಳ್ರಿ. ಅದಾದಮೇಲೆ ಅದನ್ನೊಂದು ಸ್ವಲ್ಪ ತಣ್ಣೀರಲ್ಲಿ ಇಟ್ಬಿಟ್ಟು ತಣ್ಣಗೆ ಮಾಡ್ಕೊಳ್ರಿ. ಅದಾದಮೇಲೆ ಸೊ ಈ ರೀತಿ ಕಪ್ ಸ್ವೀಟ್ ಇರೋ ಕಪ್ ಬರುತ್ತಲ್ಲ, ಸೊ ಆ ಥರ ಕೇಕಿನ ಕಪ್ಪಿಗೆ ಆ ಮಿಶ್ರಣನ ಆ್ಯಡ್ ಮಾಡ್ಕೊಳ್ರಿ. ನೋಡ್ರಿ ಈ ರೀತಿ ಅದೊಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂಡೆ ಆ್ಯಡ್ ಮಾಡ್ಕೊಳ್ರಿ. ಇಲ್ಲಾಂದರೆ ಪೇಪರಿಂದಲ್ಲ ಅದೆಲ್ಲ ಹತ್ತು ಬಿಡುತ್ತೆ. ಆಮೇಲೆ ಆ ಪೇಪರ್ ಇದಕ್ಕೆ ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ಕೊಂಡಿರಿ. ನೋಡ್ರಿ ಈ ರೀತಿ ಅದನ್ನು ಚೆನ್ನಾಗಿ ಅದಕ್ಕೆ ಒಂದೊಂದಿಷ್ಟೇ ಸ್ವಲ್ಪನೇ ಹಾಕ್ಕೊಳ್ರಿ. ಅದಾದಮೇಲೆ ಅದನ್ನು ಒಂದು 20 ನಿಮಿಷ ಅದನ್ನು ಫ್ರೀಸ್ ಮಾಡಿರಿ. ನೋಡ್ರಿ ಈ ಥರ ಫ್ರೀಸರಲ್ಲಿ ಇಟ್ಬಿಟ್ಟು ಫ್ರೀಸ್ ಮಾಡಿದರೆ ಈ ರೀತಿಯಾದ ಕಪ್ ಸ್ವೀಟ್ ನಿಮ್ಮ ಮನೇಲೆ ಮಾಡ್ಕೊಳ್ಳೋಕ್ಕೆ ತುಂಬ ಟೇಸ್ಟಿಯಾಗಿ ತುಂಬ ಸೂಪರಾಗಿ ತುಂಬ ಚೆನ್ನಾಗಿ ಮನೆಯಲ್ಲೇ ರೆಡಿ ಆಗುತ್ತೆ. ನೋಡ್ರಿ ಮಕ್ಕಳಿಗೆ ಕೊಡೋಕ್ಕೂ ತುಂಬ ಈಸಿಯಾಗಿರುತ್ತೆ. ಆ ಪೇಪರ್ ತಗೊಂಡು ತಿಂದ್ವಿ ಅಂದರೆ ಆ ಸ್ವೀಟ್ ಮಾತ್ರ ತುಂಬ ಚೆನ್ನಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಥ್ಯಾಂಕ್ಸ್ ವಿಡಿಯೋ ನೋಡಿದ್ದಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್.